ಶಂಕರ 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 ಶಂಕರ್ ಬಡವನೆಂದು ಬದುಕಲು ಕೈ ಬಿಟ್ಟರೆ ಬರ ಸಿಡಿಲಿನಂತೆ ಮಾತನಾಡಿ ಸಿಡಿದೆಬ್ಬಿಸಿದೆಯಾ ಈ ದೊರೆ ಮೇಲೆ ದರ್ಬಾರ ಮಾಡುವ ಈ ದೇವೇಗೌಡನಿಲ್ಲ ಶಂಕರ ಇದುವರೆಗೆ ಈ ಗೌಡ ಇಟ್ಟ ಗುರಿಯ ಹುಸಿಯಾಗದೆ ಸಸಿಯಾಗಿ ಹುಟ್ಟಿ ಹೆಮ್ಮರವಾಗಿ ಬೆಳೆದಿತ್ತು ಬೆಳೆದ ಮರದ ಬುಡಕ್ಕೆ ಕೊಡ್ಲಿ ಪೆಟ್ಟು ಹಾಕಿ ಬುಡ ಸಮೇತ ಕೀಳಲು ಸಿದ್ಧನಾದ ನೀನನ್ನು ಬೆಟ್ಟದ ಗರವಾಗಿ ಬೆಳೆದ ನಿಂತ ನನ್ನ ಶ್ರೀಮಂತಿಕೆಯ ಖಜಾನೆಯಲ್ಲೇ ಸುಟ್ಟು ಹಾಕಲಿಲ್ಲ ನನ್ನ ಹೆಸರು ದೊರೆಯ ಮೇಲೆ ದರ್ಬಾರ ಮಾಡುವ ದೇವೇಗೌಡನೇ ಅಲ್ಲ ಛೇ 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 ಗೌಡ್ರ ಆ ಶಂಕರನ ಬಗ್ಗೆ ಗನ ತಲೆ ಕಡ್ಸ್ಕೊಂಡಿದ್ದಾಗದ್ರಿ ಬಿಡ್ರಿ ನೀವು ವಾಂಟಿಗೆ ಹೋಗಿ ಏನಾದ್ರ ಮುಗುಲು ಮುಟ್ಟತ್ತನ್ರಿ ಆನ್ ಹೋಗುವ ಹೊತ್ನ್ಯಾಗ ನಾಯಿ ಬೊಗಳೋದು ಸಹಜ ರೀ ಹಾಗಲ್ಲ ಮುರುಗ ಇದುವರೆಗೂ ಈ ಗೌಡ ಹೊರಟನೆಂದರೆ ಸಾಕು ಎದುರಿಗೆ ಬರುತ್ತಿರುವ ಜನ ಕೈ ಮುಗಿದು ಕಾಲಿಗೆ ಎರಗುತ್ತಿದ್ದರು ಈಗ ನೋಡಿದರೆ ಹೊತ್ತು ಕೋಳಿಗೂ ಗತಿ ಇಲ್ಲದೆ ಭಿಕಾರಿಯಂತೆ ತಿರುಗುತ್ತಿರುವ ಶಂಕರ ಸಲ್ಲದ ಮಾತನಾಡಿದರೆ ನನ್ನ ಗೌಡಿಕೆಯ ಮನೆತನದ ಮರ್ಯಾದೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಇರ್ಬಿಗೆ ಸಾವ್ರ ಮುಂದ ರ್ಯಾಕಿ ಬರ್ತಾವಂತ್ರಿ ಆದ್ರ ದೀಪ ಆರ ಮುಂದ ಹೆಚ್ಚಾಗಿ ಬೆಳಕು ಕೊಡ್ತೈತಂತ್ರಿ ಹಂಗಾರಿ ಆ ಮಗ ಶಂಕರ ನಿಮಗ ಎದುರಾಗ್ಯಾನಂದ್ರ ಗೌಡ್ರ ಆ ಮಗ ಸಾವು ತುಂಬಿ ತುಳ್ಕಾಡಕತೈತಂತ್ರಿ ತುಂಬಿ ಬರುವುದು ಅಲ್ಲ ಮುರುಗ ಆ ತಿರುಕರಿಗೆ ನಾವು ಕೊಟ್ಟ ಸಲುಗೆ ಆ ಸಲುಗೆಯಿಂದ ಒಲುಮೆ ತಪ್ಪಿ ಮೈ ಮೇಲೆ ಬರುವುದಲ್ಲದೆ ಉಂಡ ಮನೆಯ ಮೇಲೆ ಬಂಡ ಎತ್ತಿ ಬರುತ್ತಿದ್ದರೆ ಆ ಬಂಡ ಬಡವರ ಯಾವುದನ್ನ ಬಡ ಪಕ್ಷಿ ಬಂಡ ಎಂಬ ಬಕ ಪಕ್ಷಿಯನ್ನು ಬೇಟೆಯಾಡಿ ಬಡಿದು ತಿನ್ನುವ ಬಂಡವಾಳ ಭಾಷಾಹಿಗಳು ನಾವಿರುವಾಗ ನಮ್ಮ ಎದುರಿಗೆ ನಿಂತು ಕೂಗುವ ಕುಲಕ್ಷ ಯಾರೆಂದು ಹೇಳು ಈಗಲೇ ಹೋಗಿ ಬೇಟೆಯಾಡಿಕೊಂಡು ಬರುತ್ತೇನೆ ನೋಡು ದೇವರಾಜ್ ಅದು ನಮಗೆ ಬೇಕಾದ ಬೇಟೆ ಆ ಬೇಟೆಯನ್ನು ಇಷ್ಟು ಬೇಗನೆ ಆಡಬಾರದು ಯಾಕಂದ್ರೆ ಕೋಟ್ಯಾನುಗಂಟಲೆ ಬೆಲೆ ಬಾಳುವ ಆಸ್ತಿ ಅದರ ಕೈಯಲ್ಲಿದೆ ಎಂದಾಗ ಹೇಗಾದರೂ ಸಮೋಪಾಯವನ್ನು ಸಾಧಿಸಿ ಸೈ ಹಾಕಿಸಿಕೊಂಡು ಆನಂತರ ತಿಂದು ತಗೋಣ ಅದರ ಹಸಿ ಮಾಂಸವನ್ನು ಅಣ್ಣ ಕೋಟ್ಯಾನ ಗಂಟಲೆ ಆಸ್ತಿ ಬರುವುದು ಎಂದು ಕಂಡ ಜನರಿಗೆ ಎದುರಿಗೆ ಕೋಟಿ ಮಾತನಾಡಿದ್ರು ಸುಮ್ಮನೆ ಇರಬಾರದು ಒತ್ತು ಸೈ ಹಾಕಿಸಿಕೊಳ್ಳಬೇಕು
ದೇವೇಗೌಡರಿಗೆ. ಯಾರಲ್ಲೇ ನೀನು? ದೇವದಾಸ. ದೇವದಾಸ ದೇವದಾಸ ಯಾರ ಅಪ್ಪಣೆ ಪಡೆದುಕೊಂಡು ಈ ಗೌಡರನ್ನ ಬಾಗಿಲು ದಾಟಿದೆ? ಅಪ್ಪಣೆ? ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ನೀನು ಹೇಳಂತೆ ಬಾಲ ಅಲ್ಲಾಡಿಸಿಕೊಂಡು ಬಿದ್ದಿರುವುದಕ್ಕೆ ಈ ದಾಸ ಏನು ನಿನ್ನ ಗುಲಾಮನಲ್ಲ. ಗುಲಾಮನಲ್ಲ. ಏ ದಾಸ, ಈ ಸುತ್ತು 10 ಹಳ್ಳಿಯಲ್ಲಿ ವಾಸಿಸುವ ಜನ ಈ ದೇವೇಗೌಡ ಹೇಳಿದಂತೆ ಕೇಳಿಕೊಂಡು ಬಿದ್ದ ನಮ್ಮ ಗುಲಾಮರಂತೆ ಸಲಾಮು ಹೊಡೆದರೆ ಸರಿ ಇಲ್ಲ ಅನ್ನ ನೀರು ಕೊಡದೆ ಅಡವಿಗಟ್ಟೆ ಅವರಿಗೆ ಬಹಿಷ್ಕಾರ ಹಾಕುವುದು ಈ ಗೌಡನ ಕಾಯಕ. ಕಾಯಕ ಗೌಡ, ನಿನ್ನ ಕಾಯಕವೆಂದೇ ಕಡೆ ಗಾಣಿಸಿ ರೈತರ ರಕ್ತವನ್ನು ಹೀರಿ ಗೋಡೆ ಏರಿ ಕುಳಿತುಕೊಳ್ಳುವ ನಿನ್ನಂತ ತಗಣಿಯನ್ನು ಹೊಸ ಕಾಸಲಿ ಚೇತನಾಗಿ ನಿಂತಿರುವನು ದೇವದಾಸನಾಗಿ ದಾಸ. ದೇವದಾಸ ಲೇ ದೇವದಾಸ, ಹೆಚ್ಚು ನಿಗರಾಡಬೇಡ. ನಿಗರಾಡಿದರೆ ಇದುವರೆಗೂ ಈ ದೇವೇಗೌಡರ ಕೈಯಲ್ಲಿ ಇದುವರೆಗೂ ನೀ ಜೀವಂತವಾಗಿದ್ದಿದ್ದೆ ದೊಡ್ಡ ಮಾತು. ಒಳ್ಳೆಯ ಮಾತಿನಿಂದ ಹೇಳ್ತಿದ್ದೀರಾ, ಇಲ್ಲಿಂದ ಹೊರಟು ಹೋಗು. ಇಲ್ಲ ಈಗಲೇ ನಿನ್ನನ್ನು ಸುಟ್ಟು ಹಾಕಿ ಬಿಡ್ತಾರೆ ಮಗನೇ. ದೇವರಾಜ, ಆಕಾಶದಲ್ಲಿರುವ ನಕ್ಷತ್ರವನ್ನು ಎಣಿಸಕ್ಕಾಗಲ್ಲ, ಭೂಮಿಯನ್ನು ಅಳೆಯಕ್ಕಾಗಲ್ಲ. ನಿನ್ನಿಂದ ಈ ದಾಸನನ್ನು ಕೊಲ್ಲಕ್ಕಾಗಲ್ಲ. ಇನ್ನೊಂದು ಸಾರಿ ಪಿಸ್ತೂಲು ಬಂದೂಕು ತೋರಿಸಿ ಈ ದಾಸನನ್ನು ಎದುರಿಸಲಿಕ್ಕೆ ಬಂದರೆ ಭೂಮಿಯ ಮೇಲೆ ನಿಮ್ಮ ಜೀವದ ನೆಲೆನೇ ಸಿಗಲ್ಲ, ಕೊಚ್ಚಿ ಹಾಕಿ ಬಿಡುತ್ತೇನೆ. ಲೇ ದಾಸ, ಕೇಳಿಸ್ಕೋಬೇಡ. ಕೋಪ ಬಂದಿದೆ ಎಂದು ಕೋಪದಲ್ಲಿ ಬಾಣಿಗೆ ಬೂದಿ ಎರಚಲು ಹೋದರೆ ಅದು ನಿನ್ನ ಮೈ ಮೇಲೆ ಬೀಳುತ್ತದೆ. ಒಳ್ಳೆಯ ಮಾತಿನಿಂದ ಬಡ ವಿದ್ಯಾರ್ಥಿ ವಿಜಯನಿಗೆ ಆಗುವ ನೌಕರಿ ಹೆಣ್ಣು 2 ಲಕ್ಷ ಕೊಟ್ಟು ನಿನ್ನ ಅಕ್ಕನ ಮಗನಿಗೆ ಕೊಡಿಸಿದ್ದೀಯಾ, ಅದನ್ನು ವಾಪಸ್ ತೆಗೆದುಕೊಂಡು ಆ ವಿಜಯನಿಗೆ ಕೊಡಿಸಬೇಕು. ಇಲ್ಲ ಅಂದ್ರೆ ಏನು ಮಾಡ್ತಿಲ್ಲ ದಾಸ? ನಾವು ದುಡ್ಡು ಇದ್ದವರು, ದುಡ್ಡು ಕೊಟ್ಟು ನೌಕರಿ ಸೇರಿಸುತ್ತೇವೆ. ಅವನಿಗೆ ಅದೇ ನೌಕರಿ ಮಾಡಬೇಕೆನ್ನುವ ಆಸೆ ಇದ್ದರೆ ನಮಗಿಂತ ಹೆಚ್ಚಿಗೆ ದುಡ್ಡು ಕೊಟ್ಟು ನೌಕರಿ ಮಾಡಂತ ಹೇಳು. ದುಡ್ಡು ಕೊಟ್ಟು ನೌಕರಿ? ಲಂಚ ಕೊಟ್ಟು ನೌಕರಿಗೆ ಸೇರಿಸುವ ಕೆಂಚ. ನಿನಗೊಂದು ಮಾತು ಹೇಳ್ತೇನೆ, ತಿಳಿದುಕೋ. ನಾಳೆ ನೀನು ಸತ್ತಾಗ ನಿನ್ನ ಹಿಂದೆ ಬರುವುದು 4 ಜನ, 4 ಮಾತು. ನೀನು ಗಳಿಸಿದ ಆಸ್ತಿ ಅಂತಸ್ತಲ್ಲ, ಆ 4 ಜನ 4 ಮಾತನ್ನು ಕೈಕೋ. ಇಲ್ಲ, ನಾಳೆ ನೀನು ಸತ್ತಾಗ ಹೊರಗೆ ಹೋಗದೆ ಒಳಗಿದ್ದು ಒಳಬೀದ್ದು ಹೋಗ್ತೀಯ ಮಗನೇ. ಎಚ್ಚರದಿಂದ ಇರು, ಬರುತ್ತೇನೆ. ಲೇ ದಾಸ, ಲೇ ದೇವರಾಜ್, ಸತ್ಯ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ಅನ್ಯಾಯ ಮಾಡಿದರೆ ನರಕಕ್ಕೆ ಹೋಗ್ತೀಯಾ. ಈ ದಾಸನಿಗೆ ಎದುರಾಗಿ ನಿಂತರೆ ಈ ದಾಸನ ಕೈಯಲ್ಲಿ ಸತ್ತೇ ಹೋಗ್ತೀಯ. ಗೌಡ, ಇದು ನಿನ್ನ ಮೊದಲನೇ ಭೇಟಿ. 2ನೇ ಭೇಟಿಯೊಳಗಾಗಿ ಆ ವಿಜಯನಿಗೆ ನೌಕರಿಯಾಗಬೇಕು, ಇಲ್ಲ ಈ ದಾಸನ ಕೈಯಲ್ಲಿ ನಿಮ್ಮಿಬ್ಬರ ಸಾವಾಗಬೇಕು. ಬರುತ್ತೇನೆ. ಆ ಬ್ರಹ್ಮ ಬರೆದ ಹಣೆ ಬರ
ಈ ದಾಸ ಬೆರೆದ ನಿಮ್ಮಿಬ್ಬರ ಜೀವನದ ಬರಹ ದೇವದಾಸ. ದೇವದಾಸ ಲೇ ದಾಸ, ನೀನು ದಾಸನಾದರೆ ನಾ ಹತ್ತಾರದ ಆಳುವ ದಾಸ. ಲೇ ದಾಸ, ಅಂದು ನಮ್ಮ ಭದ್ರ ರುದ್ರನ್ನು ಕೊಲೆ ಮಾಡಿ ಆ ವಿಜಯನನ್ನು ಪಾರು ಮಾಡಿದ್ದಲ್ಲದೆ ಇನ್ನು ಈ ದೇವೇಗೌಡರ ಮನೆಗೆ ಬಂದು ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟು ಹೋದ ಯಾ ತುಂಟ ನನ್ನ ಮಗನೇ, ನೀನು ನಮ್ಮ ಹಳ್ಳಿಯಲ್ಲಿ ಜೀವಂತ ಇರಬಾರದು. ನಿನ್ನ ಜೀವಕ್ಕೆ ಧಕ್ಕೆಯನ್ನು ತಂದು ರಕ್ತ ಕಕ್ಕಿ ಸಾಯಿಸುವಂತೆ ಮಾಡದಿದ್ದರೆ ನನ್ನ ಹೆಸರು ಈ ಧರೆಯ ಮೇಲೆ ದಾರ್ಪಾಡು ಮಾಡುವ ದೇವೇಗೌಡನೇ ಅಲ್ಲ. ಅಣ್ಣ, ನಾವು ಯಾರು? ನಮ್ಮ ಗೌಡಿಕೆಯ ಮನೆತನದ ಮರಿ ಯಾವುದು ಏನನ್ನು ಅರಿಯದೆ ಗರ್ವದಿಂದ ಮಾತನಾಡಿದ ದಾಸನ ದರ್ಪವನ್ನು ಪುಡಿ ಪುಡಿ ಮಾಡಿ ಅಡಿಗೆ ಬಿದ್ದಿರಬೇಕು ಈ ದೇವೇಗೌಡರ ಪಾದಕ್ಕೆ. ಆ ರೀತಿ ಮಾಡದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ. ಯಪ್ಪ, ಗೌಡಿಕೆ ಮನೆತನದ ಗಂಡಿದೆ ಗೌಡ್ರ. ಇಟ್ಟ ತನಕ ಆ ದಾಸನ ಮೇಲೆ ದರ್ಪ ತೋರಿಸಿದ್ ಎಲ್ಲರೂ ನೋಡ್ಯಾರ. ಹರ್ಕೊಟ್ರಿನ ಮತ್ತ ರೆಸ್ಟ್ ತೊಗೊಳಕಂತ ಬರ್ರಿ ಒಳಗ. ನಾಗರ ಪಂಚಮಿಯಾದ ಗೆಳತಿ ತವರಿಗೆ ನೀ ಬರತಿ. ನಾಗರ ಪಂಚಮಿಯಾದ ಗೆಳತಿ ತವರಿಗೆ ನೀ ಬರತಿ. ತವರಿಗೆ ಬಂದರ ನನ್ನ ಮಾರಿ ನೋಡದೆ ದೂರ ನೀರತಿ. ತವರಿಗೆ ಬಂದರ ನನ್ನ ಮಾರಿ ನೋಡದೆ ದೂರ ನೀರತಿ. ಮೊಹರಮದಾಗ ಮದರಂಗಿ ಹಚ್ಚಕೊಂಡ ತವರಿಗೆ ನೀ ಬರತಿ. ಮೊಹರಮದಾಗ ಮದರಂಗಿ ಹಚ್ಚಕೊಂಡ ತವರಿಗೆ ನೀ ಬರತಿ. ಚಂದ್ರಗಿರಿ ವಾಲ್ಮೀಕಿ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ. ಚಂಪನ ತೋಡೆ ಕಾಣುವ ಏನ ಚಂದ ಕಾಣುತ್ತಿದ್ದಿ ಅವರ ಎಣ್ಣ. ನೀ ಜೊತೆಗೆ ಹುಡುಗಿ ನಿನ್ನ ತುಟಿ ಬಣ್ಣ. ಚಂದ ಕಾಣುತ್ತಿದ್ದಿ ಅವರ ಎಣ್ಣ. ಜೊತೆಗೆ ಹುಡುಗಿ ನಿನ್ನ ತುಟಿ ಬಣ್ಣ.
ಹೊಲ್ ಕೊಡುದ ಜಂಪರ್ನ ಫಿಟ್ನೆಸ್ ಹೇಳಿ ಫಿಟ್ನೆಸ್ ನಾ ಚಲೋ ಜಂಪರ್ ನಿನ್ ಕೈಯಾಗ ಹೊಲಿ ಅಂತ ಕೊಟ್ರ ಎದ್ವಾಗ ಹೊಲದ್ ಕೊಟ್ಟೆ ಅಲ್ಲ ಬಾರ್ಲಿ ನೀನು ಮ್ಯಾಕ್ ಕಂಪ್ಲೇಂಟ್ ಕೊಡ್ತೀನಿ ಲೇ 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 ಗೌರ್ಯ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾ ಏನ ಅದಕ್ಕೆ ಮಾಡಿ ಮಗ ನಾನು ಕಂಪ್ಲೇಂಟ್ ಕೊಡ್ತೀನಿ ನಡಿ ನನ್ನ ಕಿಮ್ಮತ್ತಿನ ಜಂಪರ್ ಎಲ್ಲ ಕೇಳಿತ್ತು ಎದ್ವಾಗ ಹೋಲು ಮತ್ ನನ್ ಮ್ಯಾಕ್ ಕಂಪ್ಲೇಂಟ್ ಕೊಡ್ತೀಯ ಬಾ ಗದಲಾಗ ಬಂದು ಸಿಕ್ಕಿದೆ ಹುಡುಗಿ ಆಗದು ಮೈ ಕೈ ನೋವಾ ತಡ್ಕೊಳ ಬೇಡ ನೋವಾ ಹುಡುಗ ನನಗ 20 ವರ್ಷ ಇಕಿ ಯಾವ ಊರಾಕಿ ನನ್ನ ನೋಡ್ದ ಹಣಿಕೆ ಹಾಕಿ ಇಕಿ ಯಾವ ಊರಾಕಿ ನನ್ನ ನೋಡ್ದ ಹಣಿಕೆ ಹಾಕಿ ಬಂದಲ್ಲಿ ಗಂಗನಂತೆ ಪಡರಿಗೆ ಬಾದಲ್ಲಿ ಬಂದಲ್ಲಿ ಗಂಗನಂತೆ ಪಡರಿಗೆ ಇಕಿ ಯಾವ ಊರಾಕಿ ನನ್ನ ನೋಡ್ದ ಹಣಿಕೆ ಹಾಕಿ ಇಕಿ ಯಾವ ಊರಾಕಿ ನನ್ನ ನೋಡ್ದ ಹಣಿಕೆ ಹಾಕಿ ಅಳಿಯ ಮಾವ ಕೂಡ್ಯಾರು ಕೊಂಡ ಹುಡುಗಿನ ಲವ್ ಮಾಡ್ಯಾರ ಸೂಪರು ಗಾಡಿ ಬಂದು ಹೇಳ್ಬೇಕಂತಳು ಮಾವರು ಕೂಡ್ಯಾರು ಕೊಂಡ ಹುಡುಗಿನ ಲವ್ ಮಾಡ್ಯಾರ ಭಕ್ತಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸ ನಾಟಿ ಬಂಡಿ ನಮ್ಮೂರ ಕ್ರಾಸ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸ ಹಗಲು ರಾತ್ರಿ ಗುರುಯಾಗಿದನು ಹರಿ ನಿನ್ನ ಜಾಸ ಹರಿ ನಿನ್ನ ಜಾಸ ಯಾರೇ ಊರ ಹುಡುಗಿ ನೀನು ನಮ್ಮೂರಿಗೆ ಯಾಕ ಬಂದಿ ಯಾರೇ ಊರ ಹುಡುಗಿ ನೀನು ನಮ್ಮೂರಿಗೆ ಯಾಕ ಬಂದಿ ಮನಸ್ಸ ಕೊಟ್ಟ ಮನಸ್ಸಿನ ಮಾತ ಹೇಳಿ ಬಂದಿನಿ ಮಾಡಿದೆಲ್ಲ ಮನಸ್ಸಿಗೆ ತ್ರಾಸ ಹಗಲು ರಾತ್ರಿ ಗುರುಯಾಗಿದನು ಇದೇ ನಾಗವ್ರಿ ಇವ್ ನಂಗೆ ಹಿಡ್ಕೊಂಡು ಹೇಳ್ಕೊಂಡು ಹೊಂಟಿಯಲ್ಲ ಮತ್ತೆ ನಿನ್ನ ಮ್ಯಾಲೆ ಕೆಟ್ಟಕೊಂಡು ಹಾಕಿ ರೇಪ್ ಗೀಪ್ ಮಾಡಕ್ ಬಂದಿದ್ದೀನಿ ಮಗ ಇಲ್ರಿ ಸರ ರೇಪ್ ಮಾಡಕ್ ಬಂದ್ರ ಅವ್ನು ಉದ್ದದ ಪೈಪ ಮುರಿದಿಡ್ತೀನಿ ನನ್ನ ಪೈಪ್ ನನ್ನ ಪೈಪ್ ಇಲ್ಲಿ ಇದ್ದೂರಾಗ ಆಗಿಲ್ಲ ಇಲ್ಲಿ ನನ್ನ ಪೈಪ್ ರೇ ಸಾಹೇಬ್ರ ನನ್ನ ಪೈಪ್ ಮುರಿಯಾಕ ಇಕ್ಕಿನಿಂದ ಅಲ್ರಿ ಅಪ್ಪ ಇವ್ರವ್ವ ಬಂದ್ರ ಆಕಿನಿಂದ ಸಾಧ್ಯವಲ್ರಿ ಯಾಕಂದ್ರ
ನನ್ನ ಪೈಪಿನಿಂದ 10 ಕೂಡ ತುಂಬ ಹೋಗಿಬಿಟ್ಟವ್ರಿ, ತುಂಬ ಹೋಗ್ಯಾವ. ಬಾಯ್ ಮುಚ್ಚು ಮಗನ, ನಿನ್ನ ಪೈಪ್ನಾಗ 10 ಕೊಡ ತುಂಬ ಹೋಗಾಕ ನಮ್ ಶಾನೆ ಸಚಿನ್ ಕೆರೆ ನೀರ್ ಮಾಡಿ ಏನ ಮಗನ. ಗೌರಿ ಇವಂದೇನ ನಿನ್ನ ಕೂಡ ಜಗಳ? ಅಲ್ರಿ ಸರ ಮೊನ್ನೆ ಒಂದು ಸಾಜ್ ಬರ ತಂದ ನಿಮ್ಗೆ ಯಾಕೆ ಕೊಟ್ಟಿದ್ರಿ, ಅದನ್ನ ಚಂದ ಹೊಲ್ಕೊಡ್ಬೇಕಿಲ್ರಿ. ಎದ್ವತ್ತ ಹೊಲ್ಕೊಟ್ಟ ನೋಡ್ರಿ. ಏನ ಏನ ನಿಂದ ನನಗ್ ಕೊಡ್ತೀಯ? ಏನ್ ಕೊಡ್ತೀಯ ಗೌರಿ? ಹೇಳ, ತಡಿಯಾಕ ಆಗವಲ್ದ. ಅದಾರಿ ಸರ ಕಂಪ್ಲೇಂಟ್ ಅಂದ್ರಿ. ಕಂಪ್ಲೇಂಟಾ? ಏನ್ ಮಾಡಿದ ಈ ಮಗ? ಹೇಳ, ಸರಿಯಾಗಿ ಬೆಂಡ್ ಹಾಕ್ತೀನಿ ಇವಾಗ. ಅದಾರಿ ಸಾಹೇಬ್ರ, ನನ್ ಜಂಪರ್ ಕೊಟ್ಟಿದ್ ಯಾರಿನ ಕಡೆ ಹೊಲಾಕ ಅದನ್ನ ಚಂದ ಹೊಲಕ್ ಕೊಡೋ ಬಿಟ್ಟು ಮುದ್ದೆ ಮಾಡಿ ತೊಟ್ಕೊಳಕ್ ಬರ್ಲಾರ್ದಂಗ್ ಮಾಡ್ಯಾನ್ರಿ ಇವ. ಅಲ್ಲ ಕಳ್ಳ ನನ್ನ ಮಗನ, ಹಂಗ್ಯಾಕ್ ಮಾಡಿದೆ? ಸರಿಯಾಗಿ ಹೊಲ್ದ ಕೊಡು. ಸಾಹೇಬ್ರ, ನಾನು ಸರಿಯಾಗಿ ಹೊಂದು ಕೊಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ರಿ. ಆದ್ರೆ ನಾವು ನನ್ನ ಸೂಜಿ ಈಕಿನ ಅರಬಿ ಒಳಗ ಸಿಕ್ಕಾಟ್ ಬಂದಿದ್ದು ಒಟ್ಟ ಬರ್ಲಿಲ್ಲ ನೋಡ್ರಪ್ಪ, ಬರ್ಲಿಲ್ಲ. ಅದ್ ಹೆಂಗ್ ಬರ್ತೈತಿ ಅಂತೀನಿ? ಹೊಸ ಅರ್ಬಿ ನೋಡೈತಿ, ಅಲ್ಲೇ ಒಳಗ ಚಿಕ್ಕೊಂದಿರ್ಬೇಕು ನೋಡಲ್ಲ. ಏ ಹಂಗಲ್ರಿ ಸಾಹೇಬ್ರ, ಈಗ ಇದು ಅರಬಿ ಸ್ವಲ್ಪ ನೋಡಿದ್ರಿ ದಪ್ಪಿತ್ರ ಕಾಲಿಟ್ಟು ನಾವು ಮೈಯಾಗಿನ ಬರ ಹಾಕಿ ತುಳ್ದ್ಬಿಟ್ಟಿನ್ರಿ. ಚಟ್ 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 ಅಂತ ದಾರ ಹರಿದೋತ್ರಿ ಅಪ್ಪ. ಆದ್ರೆ ಅವನು ಈಕಿನ ಅರಿವಿ ನನ್ನ ಸೂಜಿನ ಬೀಳಲ್ರಿ ಅಪ್ಪ, ನನ್ನ ಸೂಜಿನ ಬೀಳಿಲ್ಲ. ಮಗನ ಹಾಕಿ ಅರ್ಬಿ ತಪ್ಪ ಅಲ್ಲದ, ನಿನ್ನ ಸೂಜಿ ಮಂಡಾಗಿರ್ಬೇಕು ನೋಡ, ಮಂಡ. ಹೌದ್ರಿ ಸರ, ಮಂಡಾಗಿರ್ಬೇಕು. ಮತ್ತೇನ್ರಿ ಕಂಡಾರ ಅದಕ್ಕೂ ಹೊಲದು ಎಷ್ಟ್ ಅರ್ಬಿ ಮಂದಿ ಹೊಲ್ದಾನೋ ಏನು. ಮತ್ತ ಮಂಡಾರದ ಏನ್ ಮಾಡೋದ್ರಾಗ ಏನಿದ್ ಗಂಧ. ಏ ಹುಚ್ಚ, ನನ್ನ ಸೂಜಿ ಹತ್ರ ಗಂಡ ಇಲ್ಲ ಅಂತ ಅನ್ಬೇಡ ನೀನ. ನನ್ನ ಸೂಜಿ ಬಿಡಕ ನಿನ್ನ ಅರಬಿ ಇಟ್ಟ ಮನಸ್ಸು ಪಟ್ ಕದ ತುಳ್ತಾ ಹೋಗ್ಬಿಟ್ಟ ಸುಯ್ ಅಂತ ತಗೊಂಡು ಬಂದ ನೋಡ ನಿನ್ನ ಜಂಪರ. ಲೇ ಕೃಷ್ಣ, ಇಲ್ಲದ ಮಾತಾಡಕ್ ಹೋಗ್ಬೇಡ ಮಗನ. ಮೊದಲ ಆ ಗೌರಿ ಅರ್ಬಿ ಜಂಪರ್ ರೊಕ್ಕ ಎಷ್ಟಾಗೈತಿ ಅಷ್ಟು ಕೊಟ್ಬಿಡ. ಇರ್ಲಿಕ್ಕಂದ್ರ ಸ್ಟೇಷನ್ಗೆ ಹೋಗಿ ಶಿಕ್ಷೆ ಕೊಡ್ಬೇಕಾಗತ್ತ. ನನಗೆ ಯಾಕೆ ಕೊಡ್ತೀರಿ ಅಪ್ಪ ಸಾಹೇಬ್ರ ಶಿಕ್ಷಣ? ಮೊದಲು ಈಕಿ ಕೊಡೋನ್ರಿ ನನ್ನ ಸೂಜಿ ರೊಕ್ಕನ. ಅಂದ್ರ ನಿನ್ನ ಸೂಜಿ ಏನಾಗೆ ತೋತಮ್ಮ? ಸರ ಮುರ್ದಿರ್ಬೇಕ್ರಿ ಅದು. ಮೊದ್ಲ ಮಾಡಿ ಸೂಜಿ ಮತ್ತೆ ಕೇಳ್ತಿರೇನ? ಲೇ ಗೌರಿ, ನಂದು ಮಂಡರ ಇರ್ಲಿ ಸೂಪರ್ ಅದ. ನನ್ನ ಸೂಜಿ ನೆಟ್ಟಾಗಲ್ಲ, ನಿನ್ನ ಜಂಪರ್ ಆಗದ ಏನ. ಒಂದ್ ವೇಳೆ ನನ್ನ ಸೂಜಿ ನಡ್ಲಿಕ್ಕಂದ್ರೆ ಹಿಂಗ ಪರಿಮೇಲ ಅಂತ ಹಾಕೊಂಡು ಅಡ್ಡಾಡ್ತಿದ್ದೇನೆ ಅರ್ಬಿನ ಸರಳ ನನ್ನ ರೊಕ್ಕ ಕೊಡು, ರೊಕ್ಕ ಕೊಡು. ಯಾಕೆ ಅಡ್ಡಾಡ ಕೊಳಿರ್ರಿ? ಎಡಮೇಲೆ ಬಂದಾವ ಈಗ. ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ನಾನು ಬಿಡಂಗಿಲ್ಲ, ನಾನು ಕೊಡಂಗಿಲ್ಲ. ಏ ಗೌರಿ ಕೃಷ್ಣ, ಯಾಕ ಸ್ವಲ್ಪ ಕೆಲ್ಸಕ್ಕ ಗುದ್ದಾಡ್ತೀರಿ? ಗೌರಿ, ನಿನ್ನ ಜಂಪರ್ ರೊಕ್ಕನು ನಾನಾ ಕೊಡ್ತೀನಿ. ಕೃಷ್ಣ, ನಿನ್ನ ಸೂಜಿದು ನಾನಾ ಕೊಡ್ತೀನಿ. ಆದ್ರ ಈ ರೀತಿ ರಸ್ತೆದ ಮ್ಯಾಗ ಜಗಳ ಮಾಡಕ ಹೋಗ್ಬೇಡ್ರಿ. ಆಯ್ತ್ರಿ ಸರ್. ಸಾಹೇಬ್ರ ಮತ್ತೇನೈತ್ರಿ ಸಾಹೇಬ್ರ? ನಮ್ಮಿಬ್ಬರದು ನೀವ ಕೊಡ್ತೀರ ಅಂದ್ಮೇಲೆ ನಾವ್ಯಾಕೆ ಜಗಳ ಮಾಡನ್ರಿ? ಏ ಗೌರಿ, ಇದ ಖುಷಿ ರೋಡು ಅನ್ನತ್ತು. ಡಿಜೆ ಹದ ಹಚ್ಚಿ ಬಂದರ ಕುಡಿಯಲ್ಲ ಬಂದಿ ನಮ್ಮ ಡಿಜೆ ಹದ ಹಚ್ಚಿ ಬಂದರ.
ಊರಾಗ ವಿಜಯ ಮಾಡ ಮುಂದೆ ಊರಾಗ ನನ್ನ ಚಟರಾಗಾಗಿ ಹುಡುಗಿದಾತಲ್ಲ ಸುತ್ತಮುತ್ತ ಯಾರು
ವಿಜಯ, ಯಾಕೋ ಎದುರು ಗಂಡ ಮಾವನನ್ನು ಮಾತನಾಡಿದ್ರೆ ಹಾಗೆ ಹೋಗುತ್ತಿರಲ್ಲಪ್ಪ. ಹಾಗೇನಿಲ್ಲ ಮಾಮ, ಮನದಲ್ಲಿ ಯಾವುದೋ ಒಂದು ಚಿಂತೆ ಬೆಂಬೂತದಂತೆ ಕಾಡುತ್ತಿತ್ತು. ಆ ಚಿಂತೆಯನ್ನು ಹೇಗೆ ಹೊಡೆದೋಡಿಸಬೇಕಂತ ಯೋಚನೆ ಮಾಡುತ್ತಾ ಹೊರಟಿದ್ದೆ. ಹಾಕಲ್ಲಿ ನಾನು ನಿಮ್ಮನ್ನು ನೋಡಲೇ ಇಲ್ಲ. ಇರಲಿ ಬಿಡು ವಿಜಯ, ಚಿಂತೆ ಯಾರಿಗಿಲ್ಲ. ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಚಿಂತೆ ಇದ್ದೇ ಇದೆ. ಅದಿರಲಿ, 3-4 ತಿಂಗಳು ಕಾಣಲಿಲ್ಲವಲ್ಲ, ಎಲ್ಲಿಗೆ ಹೋಗಿದ್ದೆಪ್ಪ? ಮಾಮ, ಸಾಕಷ್ಟು ವಿದ್ಯೆಯನ್ನು ಕಲಿತ ನಾನು ನಿರುದ್ಯೋಗಿ ತಿರುಗಿ ನೌಕರಿಗಾಗಿ ಮನೆ ಆಸ್ತಿಯನ್ನು ಕಳೆದುಕೊಂಡೆ. ಕೊನೆಗೂ ಬೆಂಗಳೂರಿನಲ್ಲಿ ಪೊಲೀಸ್ PSI ನೌಕರಿಗೆಂದು 2 ಲಕ್ಷ ಹಣವನ್ನು ಕೊಟ್ಟೆ. ಆ ಹಣವು ವಾಪಸ್ ಬರಲಿಲ್ಲ, ನೌಕರಿ ಬರಲಿಲ್ಲ. ಅದನ್ನು ಚಿಂತೆ ಮಾಡುತ್ತಾ 3-4 ತಿಂಗಳು ಮನೆ ಬಿಟ್ಟಿದ್ದೆ ಮಾಮ, ಊರು ಬಿಟ್ಟು ಹೋಗಿದ್ದೆ. ಎಂತ ಹುಚ್ಚರಪ್ಪ ನೀವು. ಪೂರ್ಣ ಪರಿಚಯ ಇಲ್ಲವ ಕೈಲಿ ಅಷ್ಟೊಂದು ಹಣ ಕೊಡುತ್ತಾರೇನಪ್ಪ? ನೋಡಪ್ಪ, ಇನ್ನು ಮನೆ ಈ ನೌಕರಿ ಆಸೆಯನ್ನು ಬಿಟ್ಟು ಈ ಭೂತಾಯಲ್ಲಿ ಮಣ್ಣಿನ ಮಗನಾಗಿ ದುಡಿದು ಮಣ್ಣಿನ ಬೆಳೆಯನ್ನು ತೆಗೆದು ಅಂತ ನೌಕರಿ ಅಂತವರಿಗೆ ಅನ್ನದ ಭಿಕ್ಷೆ ನೀಡಬಾರದೇನಪ್ಪ? ಮಾಮ, ನನಗಾಗಿ ದುಡಿದು ಅರಸನಾಗಿ ಉಣ್ಣಬೇಕೆಂಬ ಮಹಾತಾಸೆ ಇದೆ. ಆದರೆ ಏನು ಮಾಡೋದು, ನಂಬಿದ ಭೂಮಿ ತಾಯಿ ಸಹಿತ ಈ ಊರ ಗೌಡರ ಕೈಯಲ್ಲಿದೆ. ಅದನ್ನು ಕೇಳಲು ಹೋದರೆ ಸಾಯಿಸುವ ಬೆದರಿಕೆಯನ್ನು ಹಾಕುತ್ತಾನೆ. ಅದಕ್ಕೆ ಎಲ್ಲವನ್ನು ಕಳೆದುಕೊಂಡ ನಾನು ಈ ಸಮಾಜದಲ್ಲಿ ನಿರ್ಗತಿಕನಾಗಿ ತಿರುಗುತ್ತಿದ್ದೇನೆ ಮಾಮ, ನಿರ್ಗತಿಕನಾಗಿ ತಿರುಗುತ್ತಿದ್ದೇನೆ. ನೋಡು ವಿಜಯ, ಆ ಗೌಡನ ಕೈಯಲ್ಲಿ ನಿನ್ನದಷ್ಟೇ ಆಸ್ತಿ ಅಲ್ಲ, ಈ ನಮ್ಮ ಹಳ್ಳಿಯ ಪ್ರತಿಯೊಬ್ಬ ರೈತನ ಆಸ್ತಿಯು ಅವನ ಕೈ ವಶದಲ್ಲಿದೆ. ಅಷ್ಟೇ ಅಲ್ಲ ವಿಜಯ, ಈ ನಿನ್ನ ಮಾವನ 45 ಎಕರೆ ಸಹಿತ ಅವನ ಕಬ್ಜಾದಲ್ಲಿದೆ. ಮಾಮ, ಅಷ್ಟೊಂದು ಆಸ್ತಿಯನ್ನು ಅವನ ಕಬ್ಜಾದಲ್ಲಿ ಬಿಟ್ಟು ನೀವೇಕೆ ಸುಮ್ಮನೆ ಕೂತಿರಿ? ಹೋಗಿ ಗೆಳಬರದೆ. ನಾನು ಸಾಕಷ್ಟು ಸಾರಿ ಹೋಗಿ ಕೇಳಿದೆ ವಿಜಯ, ಆದರೆ ನಿಮ್ಮ ತಂದೆ ನಮ್ಮ ಹತ್ತಿರ ಸಾಕಷ್ಟು ಸಾಲವನ್ನು ತೆಗೆದುಕೊಂಡು ನಿಮ್ಮ ಆಸ್ತಿನೆಲ್ಲ ಕರೆದು ಬದಿ ಬಿಡಿಸಂತ ಹೇಳ್ತಿದ್ದಾನಪ್ಪ ಗೌಡ. ಏನು ಮಾಮ? ನಿಮ್ಮ ಆಸ್ತಿ ಊರ ಗೌಡನ ಹೆಸರಲ್ಲಿ ಖರೀದಿ ಆಗಿದವಾ? ಇನ್ನೂ ಇಲ್ಲ ವಿಜಯ. ನನ್ನ ತಂದೆ ಮನೆ ಸಂಸಾರಕ್ಕಾಗಿ 30,000 ಸಾಲವನ್ನು ತೆಗೆದುಕೊಂಡು ಗೌಡರಿಗೆ ಬೇಟೆಯಲ್ಲಿ ಊಟ ಮಾಡಲಿಕ್ಕೆ ಬಿಟ್ಟಿದ್ದಾರಂತೆ. ಆದರೆ ಗೌಡ 30,000ಕ್ಕೆ 30 ಲಕ್ಷ ಮಾಡಿ ಇಟ್ಟಿದ್ದಾನಪ್ಪ ದುಷ್ಟ ಗೌಡ. 30 ಲಕ್ಷಕ್ಕೆ 30,000ಕ್ಕೆ 30 ಲಕ್ಷನ? ನನ್ನ ತಂದೆ ಸತ್ತ ನಂತರ ಆಸ್ತಿ ಕೂಡ ನನ್ನ ಹೆಸರಿಗಾಗಿದೆ. ಆದರೆ 3-4 ಸಾರಿ ತನ್ನ ಮನೆಗೆ ಕರೆಸಿ ಸಹಿ ಹಾಕು ಎಂದ. ಆದರೆ ನಾನು ಸಹಿ ಹಾಕಲಿಲ್ಲಪ್ಪ, ಸಹಿ ಹಾಕಲಿಲ್ಲ. ಸಹಿ ಹಾಕಬೇಡಿ ಮಾಮ, ಸಹಿ ಹಾಕಬೇಡಿ. ಈ ಭೂಮಿ ತಾಯಿಯ ಸಲುವಾಗಿ ಮಾವಿನ ಆಡ್ತೇನೆ. ಆ ದುಷ್ಟ ದೈವನಿಗೆ ಸರಿಯಾಗಿ ಪಾಠ ಕಲಿಸಿ ಮರಳಿ ನಮ್ಮ ಆಸ್ತಿ ಪಡೆಯೋಣ. ಅದಕ್ಕೂ ಒಂದು ಕಾಲ ಬರಬೇಕು ವಿಜಯ, ಅಲ್ಲಿವರೆಗೂ ನಾವು ತಾಳಬೇಕು. ಈ ಬಡವನ ಮಡಿಲು ಬೆಂಕಿಯ ಸಿಡಿಲಾದಾಗ ಆ ದುಡ್ಡಿನ ದೇವೇಗೌಡ ಸುಟ್ಟು ಭಸ್ಮವಾಗುತ್ತಾನೆ. ಮಾಮ, ಆ ಗೌಡ ಈಗ ಕಾವು ಕಾಣದ ಕಬ್ಬಿನವಿದ್ದಂತೆ. ಆ ಕಬ್ಬಿನಕ್ಕೆ ಸಾಕಷ್ಟು ಕಾವನ್ನು ಕೊಟ್ಟಾಗಲೇ ಗಮ್ಮಾರನ್ನು ತಪ್ಪಿಸಬೇಕು ದುಷ್ಟ ದೇವೇಗೌಡನ ಮನಸ್ಸನ್ನು. ವಿಜಯ್, ಆ ದುಷ್ಟ ಗೌಡನ ಮನಸ್ಸನ್ನು ತಿದ್ದುವುದಕ್ಕಾಗಿ ಸಿದ್ಧವಾಗಿ ನಿಂತಿದ್ದರಪ್ಪ ಸಾಕಷ್ಟು ರೈತರು. ಅದರ ಬಗ್ಗೆ ನಾವೇನು ತಲೆ ಕೆಡಿಸಿಕೊಳ್ಳುವುದು ಬೇಡ. ವಿಜಯ್, ಆ ವಿಷಯವನ್ನು ಬಿಟ್ಟು ಮನೆ ವಿಷಯಕ್ಕೆ ಬರೋಣ. ಮುಂದಿನ ತಿಂಗಳು ನಿನಗೂ ನನ್ನ ತಂಗಿ ನಿರ್ಮಳಿಗೂ ಮದುವೆ ಮಾಡಬೇಕಂತ ಮಾಡಿದ್ದೇನೆ. ಇದಕ್ಕೆ ಮಾಮ, ನನಗೆ ಇಷ್ಟು ಬೇಗ ಮದುವೆ ಬೇಡ ಮಾಮ. ನೌಕರಿ ಸಿಕ್ಕಿಸತ್ತನ ನಿನ್ನ ತಂಗಿಯನ್ನು ನಾನೇ ಮದುವೆ ಆಗುತ್ತೇನೆ. ವಿಜಯ, ನಿನ್ನ ಚಿಕ್ಕ ಮಾವ ಶಂಕರನಿಗೂ ಹೆಣ್ಣು ಫಿಕ್ಸ್ ಆಗಿದೆ. ಅದಕ್ಕೆ ಶಂಕರನದು ನಿನ್ನದು ಒಟ್ಟಿಗೆ ಒಂದೇ ಹಣದಲ್ಲಿ ಮದುವೆ ಮಾಡಬೇಕೆನ್ನುವುದೇ ನನ್ನ ನಿರ್ಧಾರ. ಇದಕ್ಕೂ ದಯವಿಟ್ಟು ಬೇಡವೆನ್ನ ಬೇಡ ವಿಜಯ, ಬೇಡವೆನ್ನ ಬೇಡ. ಆಯ್ತು ಮಾಮ, ನಿಮ್ಮ ಆಸೆ ಅಂತ ನಿಮ್ಮ ತಂಗಿಯನ್ನು ಮದುವೆ ಆಗುತ್ತೇನೆ. ಆದರೆ ನನಗೆ ನೌಕರಿ ಸಿಗುವವರೆಗೂ ನಿನ್ನ ತಂಗಿ ನಿಮ್ಮ ಮನೆಯಲ್ಲೇ ಇರಲಿ. ಆಯ್ತು ವಿಜಯ, ಯಾರು ಬೇಡ ಅನ್ನುತ್ತಾರೆ? ಬಾ, ಮನೆಗೆ ಬಂದ ನನ್ನ ಮುದ್ದಿನ ತಂಗಿ ಮದುವೆ ಹೋಗುವಂತೆ. ನಡಿ ಮಾಮ, ಹೋಗೋಣ. ಮನಸರೆ ಮಾಡಿದ ಪ್ರೀತಿಯಿಂದ ಮಣ್ಣು ಬಿಡುವಿನಿಲ್ಲ.
ಮೊಯ್ಯ ತೀರಿಸುತ್ತ ಬಂದಿರುವ ನಾನು ನಿನ್ನನ್ನು ಹಾಗೆ ಬಿಡಿಸಲೆಂದು ತಿಳಿದುಕೊಳ್ಳಬೇಡ. ಯಾವುದಾದರೊಂದು ಉಪಾಯ ಮಾಡಿ ಅಪಾಯಕ್ಕೆ ಸಿಲುಕಿಸಿ ಕತ್ತಿಲಾಗಿ ಹಿಡಿಯುವ ನಿನ್ನ ಕೈಯನ್ನು ಕತ್ತರಿಸಿ ಹಾಕಿ ನನ್ನ ಪಾದಕ್ಕೆ ಬಿದ್ದು ಪ್ರವೇಶ ಮಾಡಿಕೊಳ್ಳೋ ಹಾಗೆ ಮಾಡಿದ್ರೆ ನನ್ನ ಹೆಸರು ದಂಡುನಾಯಕರ ರಾಜ ದೇವರಾಜನೇ ಅಲ್ಲ. ಇದೇನು ದೇವರಾಜ್, ಈ ನಿನ್ನ ಆರ್ಭಟದ ನಗು ಇದು ಸಂತೋಷಕ್ಕೋ ಅಥವಾ ನನ್ನ ಮೇಲಿರೋ ಕೋಪಕ್ಕೋ? ನಿರ್ಮಲ, ನಿನ್ನಂತ ಸಂತೋಷ ಪಡುವಂತ ಗಾತಿ ನನ್ನ ಮನದಲ್ಲಿ ಇರುವಾಗ ನಾನೇಕೆ ಕೋಪಿಸಿಕೊಳ್ಳಲಿ? ಬಾರೇ ನನ್ನ ಮಂದಾರದ ಹಾ ಸ್ವಲ್ಪ ನಿಲ್ಲಿ. ನನ್ನದೊಂದು ಮಾತಿದೆ, ಬಂದ ತಕ್ಷಣ ಹೀಗೆಲ್ಲ ಮುಗಿಸಿಕೊಳ್ಳೋದಲ್ಲ. ನನ್ನದೊಂದು ಮಾತಿರೋದಿದೆ. ಮಾತು ಹೇಳು ನಿರ್ಮಲ, ಅದು ಏನೊಂದು? ನೋಡಿ, ನಿಮ್ಮ ಮನೆತನ ನಡ್ಬರ್ಕು ನಿರಂತರವಿದೆ. ಆದ್ರೆ ನಿಮ್ಮ ಅಣ್ಣ ಚಿಕ್ಕ ಚಿಕ್ಕ ವಿಷಯಕ್ಕೂ ನಮ್ಮ ಅಣ್ಣನ ಜೊತೆ ಜಗಳ ಮಾಡ್ತಾನೆ. ಮುಂದೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಗತಿ ಏನು? ಇದಕ್ಕೆ ನೀನು ಚಿಂತಿಸುತ್ತಿರುವೆ? ಹಾಗೆ ತನಗೊಂಡು ಸಾಧಿಸುತ್ತಿರುವ ನನಗೆ ನಾನು ಬುದ್ಧಿ ಹೇಳಿ ನಿನ್ನ ಅಣ್ಣನಿಂದ ಕೈ ಕಾಲನ್ನು ಹಿಡಿದುಕೊಂಡು ಎರಡು ಮನೆತನದ ವೈರಿಗಳನ್ನು ಒಂದು ಮಾಡೋಣ. ಅದು ಹಾಗಲ್ಲ ದೇವರಾಜ್, ನೀವು ಶ್ರೀಮಂತರು, ನಾವು ಬಡವರು. ನಮ್ಮಿಬ್ಬರ ಮದುವೆಗೆ ನಿಮ್ಮ ಮನೆತನ ಒಪ್ಪಬೇಕಲ್ಲ. ಅವನ ಒಪ್ಪಿಗೆ ಯಾರಿಗೂ ಬೇಕು ನಿರ್ಮಲ? ನನಗೆ ಬೇಕಾಗಿರುವುದು ನಿನ್ನ ಸಲುವಾಗಿ ಅವನ ಮಾತು ಮೀರಿ ಆದರೂ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ದೇವರಾಜ್, ಈ ನಿಮ್ಮ ಮಾತು ಸತ್ಯನಾ? ಏಕೆ ನಿರ್ಮಲ, ಇವರು ಶ್ರೀಮಂತರು ನನ್ನನ್ನು ಪ್ರೀತಿ ಮಾಡುವ ತರ ನಾಟಕ ಮಾಡಿ ತಮ್ಮ ಆಸೆ ಈಡೇರಿದ ಮೇಲೆ ಕೈ ಕೊಟ್ಟು ಹೋಗುತ್ತಾರೆಂದು ಅನುಮಾನ ನಿನಗೆ? ಹಾಗಲ್ಲ ದೇವರಾಜ್, ನೋಡಿ, ಹೂವಿನಂತೆ ನನ್ನನ್ನು ನಮ್ಮ ಅಣ್ಣಂದಿರು ಬೆಳೆಸಿದ್ದಾರೆ. ಆದರೆ ಒಳ್ಳೆ ಬಂಗಾರದ ಗುಣ ಅಂತೆ ನಾನು ಇಲ್ಲ. ನನ್ನ ಕೆಟ್ಟು ಹೇಸಿಗೆ ಮನಸ್ಸನ್ನು ಕೇಳಿ ನನ್ನ ಹೃದಯವನ್ನು ನಿಮಗೆ ಕೊಟ್ಟು ಬಿಟ್ಟಿದ್ದೇನೆ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಶಿವಶಂಕರರ ತಂಗಿ ಶ್ರೀಮಂತರ ಮನೆ ಸೂಳೆ ಮಾತ್ರ ಅಂತ ಹೇಳಬಾರದು ಜನಗಳು. ನೋಡು ನಿರ್ಮಲ, ಮನದಲ್ಲಿ ಏನೇನೋ ತಪ್ಪು ಕಲ್ಪನೆಗಳನ್ನು ಭಾವಿಸಿಕೊಳ್ಳಬೇಡ. ನೀನು ಬಡವಿ ಎಂದು ಗೊತ್ತಿದ್ದೇ ನಾನು ನಿನ್ನನ್ನು ಪ್ರೀತಿಸಿದ್ದು. ನಿನ್ನ ಗುಣ, ನಿನ್ನ ನಡತೆ, ನಿನ್ನ ಸೌಂದರ್ಯದ ಶ್ರೀ ಈ ಶ್ರೀಮಂತರ ಹೆಣ್ಣಿಗೆ ಎಲ್ಲಿಂದ ಬರಬೇಕು? ಮೇಲಾಗಿ ಬಡವ ಶ್ರೀಮಂತ ಮೇಲು ಕೀಳು ಎಂಬ ಭಾವನೆಗೆ ಇರುವುದಿಲ್ಲ. ಎರಡು ಜೀವಿಗಳು ಮನಸ್ಸಿನಿಂದ ಕೂಡುವುದೇ ಈ ಪ್ರೀತಿ. ಹೌದು ದೇವರಾಜ್, ಹಿಂದೆ ಶಹಜಾನ್ ತನ್ನ ಪ್ರೀತಿಸುವ ಮಹಜನಿಗೆ ತಾನು ತಾಜ್ ಮಹಲ್ ಕಟ್ಟಿಸಿಕೊಟ್ಟ. ಅದರಂತೆ ನೀನೇನು ನಿನ್ನ ಪ್ರೀತಿ ಕಟ್ಟಿಸಿಕೊಳ್ಳುವುದು ಬೇಕಾಗಿಲ್ಲ. ನಿಮ್ಮ ಮನತೆಯಿಂದ ಯಾವುದೇ ತೊಂದರೆ ಆಗದೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಸಾಕು. ನಿರ್ಮಲಾ, ನನ್ನ ದೇಹದ ಸುಖವನ್ನು ಸವಿದು ನನಗೆ ತಾಳಿ ಕರ್ತನೋ ಇಲ್ಲೆಂಬ ಅವಿಶ್ವಾಸ ನಿನಗಿದ್ದರೆ ಈಗಲೇ ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟು ಬಿಡುತ್ತೇನೆ. ಬೇಡ ದೇವರಾಜ್, ಈಗ ಬೇಡ. ನೋಡು, ನಾಳೆ ಎರಡು ಮನೆತನ ಒಪ್ಪಿಕೊಂಡು ಮನೆಯ ಮುಂದೆ ಹಂದಿರ ಹಾಕಿ ಹಸೆ ಮನೆಯರಿಂದ ಹಿರಿಯರ ಸಾವಿರ ಹಿರಿಯರ ನಡಬರಕು ನಮ್ಮಿಬ್ಬರ ತಾಳಿ ನೀನು ಅಲ್ಲೇ ಕಟ್ಟಬೇಕು. ಹಾಗಾದರೆ ಎಲ್ಲಾ ಒಪ್ಪಿಗೆ ಮೇಲೆ ಮುತ್ತಿನ ಮಳೆಯ ಸುರಿಯಲಿ ನಿನ್ನ ಮನದರಸನ ಸಲುವಾಗಿ. ಆಯ್ತು ದೇವರಾಜ್, ನಿನ್ನ ಇಚ್ಛೆಯಂತೆ ನಾನು ಹಾಡಿ ನಿನ್ನ ಮನ ತನ್ನಿಸುವೆ. ಪ್ರೇಮ ಬುಡಿಬ ಸವಿ ಮುದವನು ನೀಡುವ
ಬಳಿಬ ಬಳಿಬ ಸವಿ ಸುಖವನ್ನು ನೀಡುವ ಹೃದಯದ ಕಳವಳ ಒಂದು ಚೂರು ತಪ್ಪಿದೆ ನಿರ್ಮಲಾ, ನೀ ಹಾಡಿದ ಹಾಡಿನಿಂದ ನನ್ನ ಮನಸ್ಸು ತರಿಸಿದೆ. ಕಾಮದ ಮದ ಬೇರಿ ಹುಚ್ಚನಾಗಿರುವ ಈ ನಿನ್ನ ಪ್ರಿಯಂಕರನಿಗೆ ನಿನ್ನ ದೇಹದ ಸುಖವನ್ನು ಕೊಟ್ಟು ಈ ನಿನ್ನ ಪ್ರಿಯಂಕರ ದೇಹವನ್ನು ತನಿಸಬಾರದೆ.
ದೇವರಾಜ್, ನಾನು ಬಂದು ಬಹಳ ಹೊತ್ತಾಯ್ತು. ಇನ್ನು ನಮ್ಮ ಅಣ್ಣಂದಿರ ಬರೋ ಸಮಯ ಆಯ್ತು. ನಾನು ಇನ್ನು ಹೋಗುತ್ತೇನೆ. ನಿರ್ಮಲಾ, ಆ ಗುಡ್ಡದ ಹತ್ತಿರ ಮರದ ಕೆಳಗೆ ಒಂದು ಸರ್ಕ ಇದೆ, ಅಲ್ಲಿ ಯಾರೂ ಬರುವುದಿಲ್ಲ. ಬಾ, ಹೋಗಿ ಬರೋಣ. ದೇವರಾಜ್, ನಾ ಬಂದು ಇಷ್ಟೊತ್ತಾದ್ರೂ ನನ್ನ ಬೇಗನೆ ಬಿಡುವುದಿಲ್ಲ. ನಾ ಬಂದು 2 ಗಂಟೆ ಆಯ್ತು. ಅಣ್ಣ ಕೇಳಿ ನಾನು ಏನಂತ ಹೇಳಿ? ಈ ನಿರ್ಮಲ ಯಾಕೆ ಒಬ್ಬ ಗಂಡಸಿನ ಜೊತೆ ಹೋದಳು? ಅದು ಯಾರು ಬಾರದ ಜಾಗದಲ್ಲಿ. ಇವಳೇನು ಶ್ರೀಮಂತರ ಮಾತಿಗೆ ಮರಳು ಹೋಗಿದ್ದಾಳ? ಇರ್ಲಿ, ಏನೇ ಆಗಲಿ, ಇವರು ಬರುವವರಿಗಾಗಿ ನಾನು ಮರೆಯಲ್ಲಿ ನಿಂತು ನೋಡ್ಬೇಕು. ದೇವರಾಜ್, ನಿನ್ನ ಕೈಯಲ್ಲಿ ಸಿಕ್ಕರೆ ನನ್ನ ಬೇಗನೆ ಬಿಡುವುದಿಲ್ಲ. ನಾ ಬಂದು 2 ಗಂಟೆ ಆಯ್ತು. ನಾನಿನ್ನು ಹೋಗುತ್ತೇನೆ. ನಿರ್ಮಲಾ, ಇದು ನಮ್ಮಂತ ಪ್ರೇಮಿಗಳಿಗೆ ಕಾಮನ್. ಅಪರೂಪಕ್ಕೆ ಭೇಟಿಯಾದಾಗ ಸ್ವಲ್ಪ ಟೈಮ್ ಆಗುವುದೇ. ಏನಾದರೂ ಹೇಳಿ ಬಚಾವಾಗು. ನಿರ್ಮಲಾ, ಅತ್ತಿಗೆ, ಯಾಕಮ್ಮ ಆದರ್ಶ ತಂಗಿಯನ್ನು ಪಡೆದ ನಮ್ಮ ಬಾಳು ಬಂಗಾರವಾಯಿತು ಎಂದು ನಿನ್ನ ಅಣ್ಣ ಹೇಳ್ತಿರೋ ಮಾತಿಗೆ ಮಸಿ ಬಿಡ್ಬಿಟ್ಟಲ್ಲಮ್ಮ ನೀನು. ಅತ್ತಿಗೆ, ಅದು ಸಾಕು, ಮುಚ್ಚಮ್ಮ ನಿನ್ನ ಬಾಯನ್ನು. ಅಲ್ಲ, ನನ್ನ ತಂಗಿಯ ಬಾಳು ಬಂಗಾರವಾಗಲಿ ಎಂದು ನಿನ್ನ ಅಣ್ಣ ಆಲನೆ ಪಾಲನೆ ಮಾಡಿ ಒಬ್ಬ ಮಂಗಳ ಗೌರಿಯನ್ನಾಗಿ ಮಾಡಿದ ನಿನ್ನ ಅಣ್ಣ. ಶ್ರೀಮಂತರ ಮಾತಿಗೆ ಕಾಲು ಜಾರಿ ಬಿಟ್ಟು ಈ ಸಮಾಜದಲ್ಲಿ ಮಸಿ ಬಿಡದೆ ಬಿಟ್ಟೆ ನೀನು. ಯಾರೋ ಇನ್ನು ಅವಳಿಗೆ ಬುದ್ಧಿ ಹೇಳುವುದಕ್ಕೆ ನೀನೆಷ್ಟರವಳು? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು. ಹಲೋ, ಮತ್ತೆ ಬಾಯನ್ನು. ನೀನೇನಾದ್ರೂ ಇವಳನ್ನು ಕರೆದುಕೊಂಡು ಬಂದಿದ್ದು ಅವ್ರ ಅಣ್ಣಂದಿರಿಗೆ ಏನಾದ್ರೂ ಗೊತ್ತಾದ್ರೆ, ಹೆಲೋ ಮಿಸ್ಟರ್, ನಿನ್ನನ್ನು ಇಲ್ಲೇ ಕಡ್ದು ಹೆಡ್ಗೆ ತುಂಬುತ್ತಾರೆ. ಇವರ ಅಣ್ಣಂದಿರು ನನ್ನನ್ನು ಕಡೆಗೆ ಹೆಡಿಗೆ ತುಂಬುವುದಕ್ಕೆ ನಾನೇನು ತಪ್ಪು ಮಾಡಿದ್ದೇನೆ? ಇವಳನ್ನು ಪ್ರೀತಿ ಮಾಡಿದ್ದೇನೆ, ಮುಂದೆ ಮದುವೆನೂ ಹೋಗುತ್ತೇನೆ. ನೀನೊಬ್ಬ ಗಂಡ್ಸ ಅಲ್ಲ, ಪ್ರೀತಿ ಮಾಡಿದ್ದೇನೆ ಅಂತ ಜಂಬದಿಂದ ಹೇಳ್ತಾ ಇದ್ದೀಯಲ್ಲ. ಆ ಪ್ರೀತಿಯನ್ನು ಮಾಡಿದರೆ ಮನಸ್ಸಿನಲ್ಲಿ ಪ್ರೀತಿ ಮಾಡಬೇಕು. ಅದನ್ನು ಬಿಟ್ಟು ಯಾರು ಬಾರದ ಜಾಗದಲ್ಲಿ ಅವಳನ್ನು ಕರೆದುಕೊಂಡು ಹೋದೆಯಲ್ಲ, ನೀ ಯಾವ ಸೀಮೆ ಗಂಡ್ಸೋ? ಇಲ್ಲ, ಎತ್ತಿದ ಕೈಯನ್ನ ಕತ್ತರಿಸಿ ನಾಯಿನರಿಗೆ ಹಾಕುತ್ತೇನೆ ಮಗನೇ. ಶಂಕರ, ಹಾರಾಡಿದರೆ ಆರಕ್ಷಣದಲ್ಲಿ ನಿನ್ನ ಕತ್ತರಿಸ ನಿನ್ನ ಕೆಟ್ಟ ರಕ್ತವನ್ನ ಕೋಡಿಯದ ಬಿಡಲಾರ. ಏ ಸೋರ ಶಂಕರ, ಈ ದೇವರಾಜನ ರಕ್ತವನ್ನು ಕುಡಿಯುವ ಈ ಭೂಮಿ ಮೇಲೆ ಗಂಡಸು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದಿಲ್ಲ. ಸುಮ್ಮನೆ ಹೊರಟು ಹೋಗಲೇ ಬಿಡಪಾಯ. ಹುಟ್ಟಿಲ್ಲ ಎನ್ನ ಮಾಡಲು ಬಚ್ಚ. ಹಳ್ಳಿಯಲ್ಲಿ ನಡೆಯುತ್ತಿರುವ ನಿಮ್ಮ ದರ್ಪದ ಬಾಳಿಕೆಯನ್ನು ಧೂಳಿಪಟ ಮಾಡಲ ಅವತರಿಸಿ ಉದ್ಭವಿಸಿ ಬಂದಿರುವಳು ಏ ಸೋರ ಶಂಕರ. ಶಂಕರ, ಈ ದೇವರಾಜನ ದೇಹವನ್ನು ಧೂಳಿಪಟ ಮಾಡೋದಕ್ಕೆ ಮುಂಚೆ ನಿನ್ನ ಶೌರ್ಯ ದೌರ್ಯವನ್ನು ಧ್ವಂಸಗೊಳಿಸಿ ನಮ್ಮ ದೊಡ್ಡಿನ ತಪ್ಪಾಳಿಕೆಯಿಂದ ಮಬ್ಬು ಹಿಡಿಸಿ ಶಣ್ಣನಂತೆ ನನ್ನ ಪಾದಕ್ಕೆ ಬಿದ್ದು ಪಶ್ಚಾತ್ತಾಪ ಮಾಡಿಕೊಳ್ಳಬೇಕಾಗುತ್ತದೆ. ಎಚ್ಚರ! ಅದು ನಿನ್ನಿಂದಲೂ ಸಾಧ್ಯವಿಲ್ಲ. ಆ ನಿಮ್ಮ
ಬೇಡನಂತೆ ನಿನ್ನ ಪಾದಕ್ಕೆ ಬೀಳಲ್ಲ. ಏ ಶಂಕರ ಹೇಳಿಯಲ್ಲ, ಕರುನಾಡ ಕನ್ನಡಿಗರ ಕೆಚ್ಚನ್ನು ಅಚ್ಚು ಹಾಕಿ ಇತಿಹಾಸದ ಒಂದೊಂದು ಪುಟದಲ್ಲಿ ವೀರನಾಗಿ ಮೆರೆದ ಆ ಕ್ರಾಂತಿ ವೀರ ರಂಗೋಳ ರಾಯಣ್ಣ ನಡೆದಾಡಿದ ಕ್ರಾಂತಿಕಾರಿ ಭೂಮಿ ಇದು. ಇಲ್ಲಿ ಸೋರತನ ತೋರಿಸಲು ಬಂದರೆ ನಿನ್ನಂತ ದೃಷ್ಟರು ಮಾಡುವ ಸಂಚಲ ಶರವೇಗದಿಂದ ಸಂಚರಿಸಿ ಎಂಚಾಗಿ ಕಡಿದು ಮೆಂಚು ಮೆರೆಯುವ ಹಿಂದೂಸ್ತಾನದ ಹಿಂದೂಸ್ತಾನದ ಹುಲಿ ಎಂದು ಗರ್ಜಿಸುವ ಗೋಬೆ, ನಿನ್ನಂತ ಹುಲಿಗೆ ಯಾವ ಪಂಜರ ಹೆಣಬೇಕೆನ್ನುವುದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತು. ನೀನೆಂತ ಕುಹಕದ ಪಂಜರವನ್ನು ಹೆಣೆದರ ಅದನ್ನು ಹರಿದು ಒಗೆದು ನಿನ್ನ ಗಂಟಲವನ್ನು ಸೀಳಿ ಆ ನಿನ್ನ ಕೆಟ್ಟ ರಕ್ತವನ್ನು ಕುಡಿಯಲಾರದೆ ಬಿಡಲಾರ. ಏ ಶಂಕರ, ಶಂಕರ, ಯಾರು ರಕ್ತವನ್ನು ಯಾರು ಕುಡಿತರೆಂದು ತಿಳಿದು ಹೋಗಲಿ. ಮುಂದಿನ ದಿನಮಾನದಲ್ಲಿ ನೀನೇ ಸೆರೆನೆಂದು ತಲಾಮಡಿಯುವಂತೆ ಮಾಡದಿದ್ದರೆ ನನ್ನ ಹೆಸರು ದೇವರಾಜನೇ ಅಲ್ಲ, ಬರುತ್ತೇನೆ. ಮೈಂಡೆಡ್. ಸಲಾಮ. ಏ ದೇವರಾಜ, ಹೋಗಲೇ ಹೋಗು. ಎತ್ತುವುದೇ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿ ನನಗೆ ಎಚ್ಚರಿಕೆ ಮಾತು ಕೊಟ್ಟು ಹೋಗುತ್ತೀಯಾ ಕದಿಮ? ನಿವೇದ, ಅವನೇಕೆ ನಿನ್ನ ಮೇಲೆ ಕೈ ಎತ್ತಿದ? ಓಹೋ, ಇಲ್ಲಿ ನಡೆದ ವಿಷಯವನ್ನು ಇವನು ಮುಂದೆ ಹೇಳಿದರೆ ಇವನ ತಂಗಿಯನ್ನು ಸುಮ್ಮನೆ ಬಿಡೋದಿಲ್ಲ. ಅದು ಅಲ್ಲದೆ ಅವರಿಬ್ಬರು ಪ್ರೀತಿ ಮಾಡುವ ವಿಷಯವನ್ನು ಹೇಳಿದರೆ ಸುಮ್ಮನೆ ಬಿಡೋದೇ ಇಲ್ಲ. ಛೇ, ಈ ವಿಷಯವನ್ನು ಹೇಳಿದರೆ ಅವನ ತಂಗಿಯನ್ನು ಕೊಂದೇ ಬಿಡ್ತಾರೆ ಇವರು. ನಾನೇ ಅವಳಿಗೆ ತಿಳಿಸಿ ಬುದ್ಧಿ ಹೇಳಿದ್ರಾಯ್ತು ಮತ್ತೊಂದಿನ. ಏಕೆ ನಿವೇದ, ಆ ದುಷ್ಟ ಬಣ್ಣನ ಮಗ ದೇವರಾಜ ನಿನ್ನ ಮೇಲೆ ಕೈ ಎತ್ತಿದ ಎಂದು ಕೇಳಿದರೆ ಮೌನವಾಗಿ ಬಿಟ್ಟೆಯಲ್ಲ. ನಿರ್ಮಲಾ, ನೀನಾದರೆ ಹೇಳಮ್ಮ, ಆ ದೇವರಾಜ ನಿನ್ನ ಅತ್ತಿಗೆ ಮೇಲೆ ಕೈ ಏಕೆ ಎತ್ತಿದ? ಅಣ್ಣ, ಅದು ನಾನೇ ಹೇಳ್ತೀನಿ ಶಂಕರ್. ಏನಿಲ್ಲ, ರಸ್ತೆಯಲ್ಲಿ ನಾವಿಬ್ಬರು ಬರಬೇಕಾದ್ರೆ ಆ ಕಾಮುಕ ನನ್ನ ಎದೆ ಮೇಲೆ ಬಂದೆ. ಅಷ್ಟಕ್ಕೆ ನನಗೆ ಸಿಟ್ಟು ತಾಳಲಾರದೆ ಅವನ ಕೆನ್ನೆಗೆ ಒಂದು ಏಟು ಹೊಡೆದೆ ನಾನು. ಅದಕ್ಕೆ ಅವನು ನನ್ನ ಮೇಲೆ ಕೈ ಎತ್ತಿದ. ಅಷ್ಟರಲ್ಲಿ ನೀನ್ ಬಂದೆ ಅಷ್ಟೇ ಅಲ್ವೇನೇ ನಿರ್ಮಲಾ? ಹಾ ಹೌದು ಅತ್ತಿಗೆ, ಹೌದು. ನೋಡು ನಿವೇದ, ಆ ದೃಷ್ಟನ ಕೆನ್ನಿಗೆ ಬಾರಿಸಿ ಒಳ್ಳೆಯದನ್ನೇ ಮಾಡಿದ್ಯಾ. ಸ್ವಲ್ಪ ಸಲಿಗೆಯಿಂದ ಮಾತನಾಡಿದರೆ ಸಾಕು, ಕೆಟ್ಟ ಕಾಮದ ಕಣ್ಣು ಹಾಕುತ್ತಾರೆ ಬಂಡ ಶ್ರೀಮಂತರ. ಹಾ ನಿರ್ಮಲಾ, ನೀನು ಮನೆಗೆ ನಡಿ. ನಾನು ನಿಮ್ಮ ಅತ್ತಿಗೆ ಕುಡಿ ಸ್ವಲ್ಪ ತೋಟದ ಕಡೆಗೆ ಹೋಗಿ ತಿರುಗಾಡಿಕೊಂಡು ಬರುತ್ತೇವೆ. ಆಯ್ತಣ್ಣ. ಅತ್ತಿಗೆ ಧೈರ್ಯವಾಗಿ ಹೋಗಮ್ಮ, ನಾನೇನು ಹೇಳೋದಿಲ್ಲ. ಆಯ್ತು ಅತ್ತಿಗೆ, ನಾನು ಹೋಗಿ ಬರುತ್ತೇನೆ. ಇದೇನು ನಿವೇದ, ನನ್ನ ತಂಗಿ ನೀವು ಕೂಡಿ ಯಾವುದಾದರೂ ಒಳಸಂಚು ನಡೆಸುತ್ತಿರುವಿರಾ? ಯಾಕೆ ಶಂಕರ್ ಹೀಗೆ ಕೇಳ್ತಿದ್ದೀರಾ ನೀವು? ಮತ್ತೇನು ನಿವೇದ, ನನ್ನ ಮುಂದೆ ಏನೂ ಹೇಳೋದಿಲ್ಲ ಎಂದು ಹೇಳಿ ಕಳಿಸಿದಂತಾಯ್ತಲ್ಲ ನನ್ನ ತಂಗಿ. ಏಕೆ ನನ್ನಿಂದ ಏನಾದರೂ ಮುಚ್ಚಿಡುವ ರಹಸ್ಯ ಏನಾದರೂ ಇದೆಯಾ? ಛೇ, ಗುಟ್ಟ ಅಂತ ಗುಟ್ಟೇನಿಲ್ಲ ರೀ. ಅದು ಅಲ್ಲದೆ ನೀವು ನಿಮ್ಮ ತಂಗಿಗೆ ಹೇಳಿದ್ರಂತೆ ಎಲ್ಲಿ ಹೋಗ್ಬೇಡ ಅಂತ. ಅವಳಿಗೆ ಹೊಲ ಕಡೆ ಹೋಗಿ ಸುತ್ತಾಡ್ಕೊಂಡು ಬರ್ಬೇಕನ್ಬ ಆಸೆ ಆಗ್ತಿತ್ತಂತೆ. ಅದಕ್ಕೆ ಅವಳು ನಾನು ಕೂಡಿ ಹೊರಟಿದ್ವಿ ಅಷ್ಟೇ. ಇದರಲ್ಲಿ ಗುಟ್ಟೇನೂ ಇಲ್ಲ. ಹೋ ಈ ವಿಷಯನಾ? ಹೌದು ನಿವೇದ, ಕೆಟ್ಟ ಮಾನವರು ತುಂಬಿದ ಈ ಸಮಾಜದಲ್ಲಿ ಸುಂದರವಾದ ಒಂದು ಹೆಣ್ಣು ಹೊಂಟರೆ ಸಾಕು, ನೂರೊಂದು ಕಾಮಕರ ಓರೆಗಣ್ಣು ಬಿಟ್ಟು ಕಾಮದ ಕಣ್ಣಿನಿಂದ ಅಳತೆ ಮಾಡಿಬಿಡುತ್ತಾರೆ. ಅದಕ್ಕೆ ಗೌರವಸ್ಥರ ಮನೆ ತಂದ ಹೆಣ್ಣು ಮಕ್ಕಳನ್ನು ಮನೆ ಬಾಗಿಲು ದಾಟಿಸುವುದಕ್ಕೆ ಭಯವಾಗುತ್ತದೆ ಅಮ್ಮ. ಶಂಕರ್, ಹೆಣ್ಣಿನ ಮನಸ್ಸು ಶುದ್ಧವಾಗಿದ್ದರೆ ಸೂಳಿಗಿರಿಯಲ್ಲೂ ಮನೆ ಕಟ್ಬೋದಂತ ಹಿರಿಯರು ಹೇಳಿಲ್ವೇ?
ನೋಡು ನಿವೇದ, ನೀವೆಂತ ಗಟ್ಟಿ ಮನಸ್ಸು ಮಾಡಿ ಗರತಿಯಾಗಿ ಬಾಳಬೇಕೆಂದರೆ ಆ ನಿಮ್ಮ ಗಟ್ಟಿಯಾದ ಮನಸ್ಸನ್ನು ಕಾಮ ಎಂಬ ಆಯುಧದಿಂದ ಪುಡಿ ಪುಡಿ ಮಾಡಿ ಹಾಕುತ್ತಾರೆ ಬಣ್ಣ ಶ್ರೀಮಂತರು. ಶಂಕರ್, ನಾನು ಈ ರೀತಿ ಕೇಳ್ತೀನಂತ ನೀವು ತಪ್ಪು ತಿಳ್ಕೊಬೇಡಿ. ಪಂಜರದಲ್ಲಿ ಸಾಕಿದ ಒಂದು ಗಿನಿಯನ್ನು ಯಾವನಾದರೂ ಬೇಟೆಗಾರ ಬಂದು ಬೇಟೆ ಆಡಿಕೊಂಡು ಹೊರಟು ಹೋದ್ರೆ ಆಗ ಏನ್ ಮಾಡ್ತೀರಾ ನೀವು? ಬೇಟೆ ಆಡಲು ಬಂದ ಬೇಟೆಗಾರನ ಬೆನ್ನೆಲುಬು ಮುರಿದು ಅವನ ಬಿಲ್ಲು ಬಣವನ್ನು ಕತ್ತರಿಸಿ ಹಾಕಿ ಅವಾಗ ಒದ್ದು ಬುದ್ಧಿ ಕಲಿಸುತ್ತೇನೆ. ಹಾ, ಒಂದು ವೇಳೆ ನೀನು ಸಾಕಿದ್ದ ಆ ಗಿಣಿಯೇ ಆ ಬೇಟೆಗಾರನ ಹಿಂದೆ ಹೋದ್ರೆ ಆವಾಗ ಯಾವುದಾದರೂ ಒಂದು ಆಸೆ ಹಚ್ಚಿ ನಮ್ಮ ಪಂಜರದಿಂದ ಹಾರಿಸಿಕೊಂಡು ಹೋದ ಆ ಬೇಟೆಗಾರ ಕೊನೆವರೆಗೂ ತನ್ನ ಸಂಗಾತಿಯನ್ನಾಗಿ ಇಟ್ಟುಕೊಂಡರೆ ಸರಿ, ಇಲ್ಲವಾದರೆ ಮಧ್ಯದಲ್ಲಿ ಅರಗಿನಿ ಅಂದ ನೋಡಿ ಗುಟುಕು ಕೊಟ್ಟು ಮುಟುಕಿ ಮಾಡಿ ಬಿಸಾಕಿ ಹೋದರೆ ಆ ಬೇಟೆಗಾರನ ವಂಶವನ್ನೇ ಸರ್ವನಾಶ ಮಾಡಿ ಹಾಕುತ್ತೇನೆ. ಅಂತೂ ಏನೇ ಆದ್ರೂ ನಿಮ್ಮ ತಂಗಿನ ನೀವು ಬಿಟ್ಟುಕೊಡಲ್ಲ ಅಂದಾಯ್ತು. ನಡ್ರಿ, ಮಾತನಾಡ್ತಾ ಇಲ್ಲೇ ನಿಂತ್ಬಿಟ್ವಿ, ಟೈಮ್ ಆಯ್ತು, ನಡೀರಿ ಹೋಗೋಣ ನಾವಿಲ್ಲಿ. ಹೊಲಕ್ಕೆ ಹೋಗು ಮುನ್ನ ಈ ಕಾಡಿನಲ್ಲಿ ಹಕ್ಕಿ ಪಕ್ಷಿಯಂತೆ ಹಾರಾಡುತ್ತಿರುವ ಹಕ್ಕಿ ಪಕ್ಷಿಯಂತೆ ನೀನೋ ಕೂಡಿ ಈ ಶಂಕರನ ಒಡಗೂಡಿ ಹಾರಬಾರದೆ ನನ್ನ ಚೆಲುವೆ. ಆಯ್ತು ನನ್ನ ರಾಜ, ನಿನ್ನಿಷ್ಟದಂತೆ ಆಗಲಿ. ನಾಟಕ ಇಷ್ಟೊಂದು ಚಂದ ಬಂದೈತಿ, ದಯವಿಟ್ಟು ಯಾರು ಪ್ರೇಕ್ಷಕರು
ಶಂಕರ್ ಮಾಮ. ಯಾರು? ಓಹೋ, ವಿಜಯ್ ಮಾಮ. ಯಾವಾಗ ಬಂದ್ರಿ ಮಾಮ? ಇದೀಗೆ ಬಂದೆ ನಿರ್ಮಲಾ. ಮಾವಂದಿರ್ಲವೇ ಮನೆಯಲ್ಲಿ? ಇಲ್ಲ ಮಾಮ, ಅಣ್ಣಂದಿರು ಹೊಲದ ಕಡೆ ಹೋಗಿದ್ರೆ. ಬನ್ನಿ, ಕೈಕಾಲು ಮಕ್ಕ ತೆಗೆದುಕೊಂಡು ಊಟ ಮಾಡಂತೆ. ನಿರ್ಮಲಾ, ಊಟ ಮಾಡೋದಕ್ಕಿಂತ ಮುಂಚೆ ಮಾವಂದಿರ್ಲದ ಈ ಮನೆಯಲ್ಲಿ ಒಂದು ಸುಮರವಾದ ಗೀತೆಯನ್ನು ಹಾಡಬಾರದೆ? ಮಾಮ, ನಾನು ನಿನ್ನ ಜೊತೆ ಹಾಡುವಾಗ ಅಣ್ಣಂದಿರು ಬಂದ್ರೆ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾರೆ. ಅವರೇಕೆ ತಪ್ಪು ತಿಳಿದುಕೊಳ್ಳುತ್ತಾರೆ ನಿರ್ಮಲಾ? ಮುಂದಿನ ವಾರ ನಿನ್ನ ಮದುವೆ. ಎಂದಿದ್ದರೂ ನೀನೇ ನನ್ನ ಹೆಂಡತಿಯನ್ನು ಕೈ ಹಿಡಿದು ಸಂತೋಷದಿಂದ ಹಾಡಿಕೊಂಡಿದ್ದಾರೆ. ಅವರೇಕೆ ತಪ್ಪು ತಿಳಿದುಕೊಳ್ತಾರೆ? ಆಯ್ತು ಹಾಡು ನಿರ್ಮಲಾ. ಈ ನಿನ್ನ ಪತಿರಾಯನ ಪರಮ ಸಂತೋಷಕ್ಕಾಗಿ ಸತಿಯಾಗಿ ಬರೆಯುವ ನಿನ್ನ ಬಾಯಿಂದ. ಆಯ್ತು ಮಾವ, ನನ್ನ ಕೈ ಹಿಡಿಯುವ ಕರುಣಾಮಯ ನೀನಿರುವಾಗ ನಿನ್ನ ಇಚ್ಛೆಯಂತೆ ಆಗಲಿ. ಈ ಜೀವವು ನಿನಗಾಗಿ ನಾನು. ಮಾಮ, ಯಾಕೋ ತುಂಬಾ ತಲೆ ಸುತ್ತ ಇದೆ ಮಾಮ. ಯಾಕೆ ನಿರ್ಮಲಾ, ಏನಾಯ್ತು? ಮಾಮ, ಯಾಕೋ ಗೊತ್ತಿಲ್ಲ, ಈ ಬಾನು ಆ ಭೂಮಿ ಎರಡು ಒಂದಂತೆ ಐತೆ ಮಾಮ. ಬಾಯಲ್ಲಿ ನೀರು ಬತ್ತಿ ವಾಂತಿ ಬಂದಾಗೈತೆ ಮಾಮ. ತುಂಬಾ ತ್ರಾಸಾಗುತ್ತೆ. ಹೌದಾ? ಪಿತ್ತ ಜಾಸ್ತಿಯಾಗಿ ಈ ರೀತಿ ಆಗಿರ್ಬೇಕು. ಬಾ ನಿರ್ಮಲಾ, ಈಗಲೇ ಆಸ್ಪತ್ರೆಗೆ ಹೋಗಿ ಬರೋಣ. ಮಾಮ, ಅಣ್ಣಂದಿರು ಅವರಿಗೆಲ್ಲ ನಾನು ಫೋನ್ ಹಚ್ಚಿ ಹೇಳುತ್ತೇನೆ. ಈಗಲೇ ಹೋಗಿ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರೋಣ. ಬಾ. ಆಸೂರ
ನಿವೇದ ತಂಗಿ ನಿರ್ಮಲ, ನನ್ನ ತಂಗಿ ಒಳಗಡೆ ಮಾತನಾಡ್ತಾ ಕುಳಿತರಿ, ಹೊರಗಡೆ ಎಷ್ಟು ಕೂಗಿದ್ರು ಕೇಳಿಸುವುದಿಲ್ಲ. ನಿರ್ಮಲಾ, ತಂಗಿ ನಿರ್ಮಲಾ. Thank you.